ನಮ್ಮ ಪ್ರದೀಪ್ ಈಶ್ವರ್ ಅವ್ರ ಲಾಜಿಕ್ 99% ಗಣೇಶ ವಿಸರ್ಜನೆಗಳು ಶಾಂತ ರೀತಿಯಿಂದ ಆಗಿಲ್ವಾ ಅಂತ. ನೀವು ಆ ಲಾಜಿಕ್ ಪ್ರಕಾರ ಹೋದರೆ ಆವತ್ತು 99.99% ಹೋಟೆಲ್ಗಳಲ್ಲಿ ಜನ ಆರಾಮಾಗಿ ತಿಂಡಿ ತಿನ್ಕೊಂಡು ಹೋದ್ರಪ್ಪ. ಒಂದು ರಾಮೇಶ್ವರಂ ಕೆಫೆಲ್ ಬ್ಲಾಸ್ಟ್ ಆಯಿತು. ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ಅದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಅಂತೀರಾ? ಕ್ರಿಸ್ಮಸ್ ರಜೆ ಇತ್ತು, ದೇಶದಾದ್ಯಂತ ಎಲ್ಲ ಆರಾಮಾಗಿ ನಡೀತಾ ಇತ್ತು. ಚರ್ಚ್ ಸ್ಟ್ರೀಟ್ನಲ್ಲಿ ಒಂದು ಸಣ್ಣ ಬಾಂಬ್ ಬ್ಲಾಸ್ಟ್ ಆಗಿ ಒಬ್ಬರು ಮಹಿಳೆ ಸತ್ತೋಗಿದ್ದು. ಉಳಿದಿದ್ದ ಕಡೆ ಎಲ್ಲ ಶಾಂತವಾಗಿರಲಿಲ್ವಾ? ಹೆಂಗಿದೆ ಇದು ಲಾಜಿಕ್ಕು? ಹೇಳ್ತಾರಲ್ಲ, ತಪ್ಪು ಮಾಡಿದವ್ರನ್ನ ಒದ್ದೊಳಗೆ ಹಾಕಿದ್ದೀವಿ, ಒದ್ದೊಳಗೆ ಹಾಕಿದ್ದೀವಿ. ಒದ್ದು ಒಳಗೆ ಹಾಕೋದು ಎಷ್ಟು ಇಂಪಾರ್ಟೆಂಟೋ, ಅವರ ಮೇಲಿನ ಪ್ರಕರಣವನ್ನು ವಾಪಸ್ ತಗೊಳ್ಳದೆ ಇರೋಂಗಿರೋದು ಅಷ್ಟೇ ಇಂಪಾರ್ಟೆಂಟು. ಪೊಲೀಸರು ಹೇಳೋದನ್ನು ಕೇಳಿ ಒಂದು ಸಲ. ಯಾವ ಪೊಲೀಸರು ಒದ್ದು ಒಳಗೆ ಹಾಕಿದಾರಲ್ಲ, ನಾಳೆ ದಿವಸ ಕ್ಯಾಬಿನೆಟ್ನಲ್ಲಿ ಕೇಸ್ ವಾಪಸ್ ತಗೊಂಡ ಮೇಲೆ ಅದೇ ಪೊಲೀಸರ ಎದುರು ಒದಿಸಿಕೊಂಡವರು, ಒಳಗೆ ಹಾಕಿಸಿಕೊಂಡವರು ಮೀಸೆ ತಿರ್ಕೊಂಡು ಓಡಾಡ್ತಾರೆ. ಮೊರಲ್ ಏನು ಉಳಿತು ಪೊಲೀಸರದು? ನೈತಿಕ ಸ್ಥೈರ್ಯ ಏನು ಉಳಿಯತ್ತವ್ರದ್ದು? ಒದ್ದು ಒಳಗೆ ಹಾಕಿದ್ರು. ನಡೆಸ್ರಿ ಕೇಸು. ಪೊಲೀಸರು ಬೇಡ ಅಂತ ಬಾಯಿ ಬಡ್ಕೊಂಡ್ರು ಕೇಸ್ ವಾಪಸ್ ತಗೊಳ್ಳೋ ನಿರ್ಧಾರಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ಯಾರಿಗೆ ಬುದ್ಧಿ ಬರುತ್ತೆ?